ಆತ್ಮೀಯರೇ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದೆರಡು ರೋಲ್ಗಳನ್ನು ಕಟ್ಟಲಾಗಿದೆ. ಈ ಕಡೆ ಒಂದೆರಡು ಇಲ್ಲೊಂದು ಇದೆಯಲ್ವಾ, ಇದೊಂದು ರೋಲು, ಆ ಕಡೆ ಒಂದು ರೋಲ್ ಇದೆ ಸಾಲ್ಟ್ ವೀನ್. ಹಾಗೆ ಈ ಕಡೆನೂ ಕೂಡ ನೀವು ನೋಡಲಿಕ್ಕೆ ಸಿಗ್ತಾ ಇದೆ ನಿಮಗೆ. ಇಲ್ಲಿ ಏನಿದು ರೋಲು ಅಂತ ಹೇಳಿದ್ರೆ ಸಾಲ್ಟ್, ಇದು ಉಪ್ಪು. ನಾವು ಕಲ್ಲುಪ್ಪು ಈ ಹಿಂದೆ ಅದನ್ನು ರಾಕ್ ಸಾಲ್ಟ್ ಅಂತಲೂ ಕರಿತೀವಿ. ಕಲ್ಲುಪ್ಪು. ಕುರಿಗಳು ಅದನ್ನು ನೆಕ್ಕೊಳ್ತಾ ಇದ್ದಾವೆ, ಅಬ್ಸರ್ವ್ ಮಾಡಿದಾರಲ್ಲ. ಸ್ವಲ್ಪ ಒದ್ದೆ ಆಗಿದೆ ನೋಡಿ, ಯಾಕೆ ಹೀಗೆ. ಆ ಕಡೆ ಒಂದು ಲಾಸ್ಟಿಗೆ ಒಂದು ಕಟ್ಟಿದೆ. ಇದ್ರದ್ದು ಉದ್ದೇಶ ಏನಪ್ಪ ಕಟ್ಟಲಿಕ್ಕೆ ಅಂತ ಹೇಳಿದ್ರೆ ಇಷ್ಟೇ, ಈ ಉಪ್ಪಿನ ಅಂಶ ಇದೇನಿದೆ ಇದು ನ್ಯಾಚುರಲ್ ಆಗಿ ಸಿಗುವಂಥ, ಪ್ರಾಕೃತಿಕವಾಗಿ ಸಿಗುವಂಥ ಉಪ್ಪೇನಿದೆ, ಅದರ ಉಪ್ಪಿನ ಅಂಶ ಇದೆ. ಇವು ನೆಕ್ಕೊಳ್ಳೋದ್ರಿಂದ ಅಥವಾ ಅದನ್ನು ಬಾಯಿ ಮುಖಾಂತರ, ನಾಲಿಗೆ ಮುಖಾಂತರ ಏನು ಟಚ್ ಮಾಡೋದ್ರಿಂದ ಅವುಗಳಿಗೆ ಡೈಜೆಷನ್ ಏನಿದೆ ಅಂದರೆ, ಈಗ ಮೇವು ತಿಂದಿದ್ದು ಬೇಗ ಜೀರ್ಣ ಆಗುವಂಥದ್ದು ಪ್ರಕ್ರಿಯೆ ಇದಾಗುತ್ತೆ. ಆಮೇಲೆ ಅಯೋಡಿನ್ ಪ್ರಮಾಣ ದೇಹಕ್ಕೆ ಸಿಗುವಂಥದ್ದು, ಕ್ಯಾಲ್ಶಿಯಂ ಪ್ರಮಾಣ ಸಿಗುತ್ತೆ. ಕ್ಯಾಲ್ಶಿಯಮ್ ಕೂಡ ಅದರಲ್ಲಿ ಮಿಕ್ಸ್ ಮಾಡಿದ್ದಾರೆ, ಮಿನರಲ್ಸ್ಗಳನ್ನು ಮಿಕ್ಸ್ ಮಾಡಿದ್ದಾರೆ. ಹಾಗಾಗಿ ರೆಡಿ ಇರ್ತಕ್ಕಂಥದ್ದು ತಂದಿರೋದು ಇದು ಅಂಗಡಿಯಲ್ಲಿ. ಅದು 100 ರೂಪಾಯಿ kg ಲೆಕ್ಕ. ಒಂದೇನಿಲ್ಲ ಅಂದರೂ ಕೂಡ ಅದು 3 kg ಮೇಲೆ ಬರ್ತಾಯಿದೆ ಒಂದೊಂದು. ಈಗ ಕಟ್ಟಿ ಬಿಟ್ಟಿದ್ದೀವಿ, 3 kg ಮೇಲೆ ಬರುತ್ತೆ. ಅದನ್ನು ನಾನು ಹೇಳಿದಂಗೆ ಡೈಜೆಷನ್ಗೆ, ಆಮೇಲೆ ಅವ್ರು ಯಾವುದಾದ್ರು ಪಿತ್ತ ಆಗಿರ್ಬೋದು ಅವೆಲ್ಲ ಅವ್ರು ಕೂಡ ಅವಕ್ಕೆ ಕಡಿಮೆ ಆಗುತ್ತೆ ಅನ್ನೋಂಥದ್ದು. ಇವೆಲ್ಲ ನ್ಯಾಚುರಲ್ ಆಗಿ ನಾವೇನು ಹೊಸದಾಗಿಂತ ಪ್ರಯೋಗ ಏನಿಲ್ಲ. ಆಲ್ಮೋಸ್ಟ್ ಹಸು ಸಾಕೋರು, ಈ ಕುರಿ, ಮೊಲ ಈ ಥರ ಸಾಕಿರೋ ಏನಾದರೂ ಇದ್ದರೆ ಇದನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ. ಇವೆಲ್ಲವೂ ಕೂಡ ಸಣ್ಣ ಪುಟ್ಟ ಅಂಶಗಳೇನು ಅಂಥದ್ದೇನಿಲ್ಲ. ಹಾಕಿದ್ರು ನಡೀತೆ, ಹಾಕದಿರೋದು ನಡೀತೆ ಅಂತಾರೆ. ಆದರೆ ಹಾಕಿದ್ರೆ ತುಂಬ ಒಳ್ಳೆಯದು. ಅವುಗಳ ಒಂದು ಗ್ರೌತ್ಗೆ, ಬೆಳವಣಿಗೆಗೆ ಇವು ಕೂಡ ಪೂರಕವಾಗಿರ್ತವೆ. ನೋಡಿ, ಅದ್ರ ಜೊತೆನೇ ಆಟ ಆಡ್ತಾಯಿದೆ, ಚೆನ್ನಾಗಿ ಗ್ರೋತ್ ಆಗಿದೆ ಮರಿ ಅಂತ. ಹೀಗೆ ಈ ಬ್ಲ್ಯಾಕ್ಗಳನ್ನು, ಸಾಲ್ಟ್ ಬ್ಲ್ಯಾಕ್ಗಳನ್ನು ವೆಟನರಿ ಹಾಸ್ಪಿಟ್ಲ್ಗಳಲ್ಲೂ ಸಿಗುತ್ತೆ. ನೀವು ಹೋಗಿ ವೆಟನರಿ ಮೆಡಿಕಲ್ ಶಾಪ್ಗಳು ಏನಿರ್ತವೆ ಅಲ್ಲೂ ಸಿಗ್ತವೆ. ಅಲ್ಲಿ ವಿಚಾರಿಸಿ ನೀವು ಕೇಳಿ ನೀವು ಖರೀದಿ ಮಾಡ್ಬೋದು. ಇದರ ಬೆಲೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಏನಿಲ್ಲ ಅಂದರೂ 200 ರೂಪಾಯಿ, 195 ರೂಪಾಯಿ ಒಂದು, ಅಂದರೆ kg 100 ರೂಪಾಯಿ ಲೆಕ್ಕ. ಬಟ್ ಹೋಲ್ಸೇಲಲ್ಲಿ ತೊಗೊಂಡಿದ್ದು ನಾನು ದಾವಣಗೆರೆಯಲ್ಲಿದ್ದು, ಹಾಗಾಗಿ ಸಿಕ್ಕಿದೆ. ಅವೆಲ್ಲ ಖಂಡಿತ ನಾವು ಹೇಳ್ಕೊಡೋದು ಬೇಡ, ಅವು ತನಗೆ ತಾನೇ ಹೋಗಿ ಒಂದು ಸರ್ತಿ ಅದನ್ನು ಟೇಸ್ಟ್ ಮಾಡಿದ್ರೆ ಸಾಕು, ಹೋಗಿ ಟೇಸ್ಟ್ ಮಾಡ್ತಾ ಇರ್ತಾರೆ. ಹಸುಗಳಲ್ಲಿ ಇದನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಹಾಲಿನ ಇಳುವರಿಯನ್ನು ಪಡೀಲಿಕ್ಕೆ ಇದು ರೀಸನು. ಚೆನ್ನಾಗಿ ಮೇವು ಡೈಜೆಷನ್ ಆದರೆ ಹಾಲಿನ ನರಗ್ರಂಥಿಗಳಲ್ಲೂ ಕೂಡ ಒಂದು ಉತ್ತಮ ಶಕ್ತಿ ಬರುತ್ತೆ. ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ಲೋ ಬಿ ಪಿ ಆಗುತ್ತೆ ಚಳಿಗಾಲದಲ್ಲಿ. ಆಲ್ಮೋಸ್ಟ್ ಕುರಿಗಳಿಗೆ, ಹಸುಗಳಿಗೆ ಈ ಥರ ಲೋ ಬಿ ಪಿ ಆಗೋ ಸಾಧ್ಯತೆ, ಅಥವಾ ಈ ಹಾರ್ಟ್ ಅಟ್ಯಾಕ್ ಮನುಷ್ಯರಲ್ಲೂ ಅಷ್ಟಲ್ಲ ಪ್ರಾಣಿಗಳಲ್ಲೂ ಆಗ್ತಾ ಇರುತ್ತೆ. ಅಯೋಡಿನ್ ಪ್ರಮಾಣ ಸ್ವಲ್ಪ ಇತ್ತು ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ, ಲೋ ಬಿ ಪಿ ಆಗೋದು ಕಡಿಮೆ ಆಗುತ್ತೆ. ಕುರಿ ಮರಿಗಳಲ್ಲಿ ಜಾಸ್ತಿ ಅದು ಕಾಣುತ್ತೆ. ಹಾಗಾಗಿ ಇದನ್ನು ತರಲಿಕ್ಕೆ ವೈದ್ಯರೇ ಸಲಹೆ ಮಾಡಿದ್ರು, ತಂದು ಹಾಕಿ ಅಂತೇಳಿ ಡಾಕ್ಟ್ರು ಸಲಹೆ ಮಾಡಿದರು. ಹಾಗಾಗಿ ತಂದು ಹಾಕಿದ್ದೀವಪ್ಪ, ಎಲ್ಲ ಸೀನ್ತಾವೆ. ಆಮೇಲೆ ಹೇಗೆ ನಿಮಗೆ ಇದು ಇಷ್ಟ ಆಯಿತು ಅನಿಸುತ್ತೆ ಈ ಬ್ಲ್ಯಾಕು ಅಂದಾಗೆ. ಮರಿಗಳಲ್ಲೂ ಕೂಡ ಹೆಲ್ತ್ ಗ್ರೋತ್ ಚೆನ್ನಾಗಿ ಹೋಗ್ತಾ ಇದೆ. ಚಳಿಲಿ ಆದಷ್ಟು ಬೆಚ್ಚಗಿಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾವುದಾದ್ರೂ ಅಂದರೆ ಕಾಯಿಲೆ ಈ ಥರ ಏನಾದರೂ ಇದೆ ಸಪ್ರೇಟ್ ಮಾಡಿ ಇಲ್ಲೇ ಮೆಡಿಷನ್ ಕೊಡ್ತೀವಿ, ಬೆರೆಸೋ ಅದ್ರ ಜೊತೆಗೆ ನಾವು ಬೆರೆಸೋದಿಲ್ಲ ಮರಿಗಳ ಜೊತೆ. ಹಾಗಾಗಿ ಸಪ್ರೇಟೇ ಇರಲಿ ಅಂತ ಎಲ್ಲ ಮೇವು ಚೆನ್ನಾಗಿ ತಿಂತಾಯಿದ್ದಾವೆ, ನೋಡ್ತಾ ಇದ್ರಲ್ಲ, ಅಡ್ಡಿ ಇಲ್ಲ. ಇದು ಯಾವುದಾದ್ರೂ ಒಂದು ಕಾಯಿಲೆ ಇತ್ತು ಅಂದರೆ ಗೊತ್ತಾಗ್ಬಿಡುತ್ತೆ ನಮಗೆ. ಒಂದು ಸೈಡಿಗೆ ಹೋಗಿ ನಿಂತ್ಕೊಳ್ಳೋದು ಅಥವಾ ಮೇವು ಸರಿಯಾಗಿ ತಿಂದೇ ಇರೋದು, ಈ ಅಂಶಗಳು ನಾವು ಕಾಣ್ತಿರ್ತೀವಿ. ವ್ಯಾಕ್ಸಿನೇಷನ್ಗಳನ್ನು ಆದಷ್ಟು ಬೇಗ ಹಾಕಿಸ್ಬೇಕು, ಎಲ್ಲ ಹಾಕ್ಸ್ತಾಯಿದ್ವಿ. BT ಒಂದು ಹಾಕ್ಸೋದಿದೆ, ಯಾವುದು ನೀಲಿ ನಾಲಿಗೆ, ಅದು ಈ ಟೈಮಲ್ಲಿ ಹಾಕ್ಸಿದ್ರೆ ತುಂಬ ಒಳ್ಳೆಯದು. ಬ್ಲೂ ಟಂಗ್ ಅಂತ ಕರಿತೀವಿ. ಅದು ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಕಾಂಟ್ಯಾಕ್ಟ್ ಮಾಡಿ ಬ್ಲೂ ಟಂಗು ಬೇಕು ಸರ್ ಹಿಂಗೆ ಮಾಡಿ ಅಂತ. ಹೊರಗಡೆ ಅದು 700, 800 ರೂಪಾಯಿ, 1000 ರೂಪಾಯಿ ತನಕನೂ ಇದೆ. ಉಚಿತವಾಗಿ ಈ ವೆಟನರಿ ಹಾಸ್ಪಿಟ್ಲಲ್ಲಿ, ಪಶು ಹಾಸ್ಪಿಟ್ಲ್ಗಳಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಹೋಗಿ ಕೇಳಿ, ಹೊರಗೆ ಹೋಗಿ ಡೈರೆಕ್ಟಾಗಿ ಹೋಗಿ ನೀವು ವ್ಯಾಕ್ಸಿನೇಷನ್ ಮಾಡೋದಕ್ಕಿಂತ ಒಂದು ವೆಟನರಿ ಹಾಸ್ಪಿಟ್ಲಲ್ಲಿ ಕೇಳಿದ್ರೆ ಸಿಗುತ್ತೆ. ಬದಲು ಇನ್ನೊಂದು ಏನು ಸಜೆಷನ್ ನನಗೆ ಅಂತ ಹೇಳಿದ್ರೆ, ಆದಷ್ಟು ಉಚಿತವಾದ ವ್ಯಾಕ್ಸಿನ್ಗಳು ವೈದ್ಯರನ್ನು ಕಾಣಬೇಕು. ಯಾವ ವೈದ್ಯರನ್ನು, ಗೌರ್ಮೆಂಟು ಪಶು ವೈದ್ಯರನ್ನು ಕಂಡುಬಿಟ್ಟು ಅಲ್ಲಿ ಕೇಳಿದರೆ ಅವ್ರು ನಿಮ್ಗೆ ಎಷ್ಟಿದ್ದಾವೆ ಅಷ್ಟು ನೀಡಿರೋಂಥದ್ದು ಎಲ್ಲದಕ್ಕೂ BT ಇಂಜೆಕ್ಷನ್ಗಳು ಅಥವಾ ಬೇರೆ ಬೇರೆ ವ್ಯಾಕ್ಸಿನ್ಗಳನ್ನು ಹಾಕ್ತಾರೆ. ಅದನ್ನು ಗಮನಿಸೋದಿಲ್ಲ. ವ್ಯಾಕ್ಸಿನೇಷನ್ನು ಮಾಡಬೇಕು, ಇಂಪಾರ್ಟೆಂಟು. ಅದನ್ನು ಗಮನಿಸಿ ವ್ಯಾಕ್ಸಿನೇಷನ್ ಮಾಡಿದರೆ ತುಂಬ ಒಳ್ಳೆಯದು. ಮಾಡಿಸಿ, 1 ಕುರಿ ಇದ್ರೂ ಮಾಡಿಸಿ, 4 ಕುರಿ ಇದ್ರೂ ಮಾಡಿಸಿ, ಹಿಂಡಿದ್ರೂ ಮಾಡಿಸಿ. ಹಿಂಡಿದ್ದವರು ಮಾಡಿಸ್ತಾರೆ. 1 ಕುರಿ ಇದ್ದರು, 1 ಸಾಕೊಳ್ಳಿಕ್ಕೆ 4 ಸಾಕೊಳ್ಳಿಕ್ಕೆ ತಂದಿರೋರು ವ್ಯಾಕ್ಸಿನೇಷನ್ ಮಾಡಿಸಲ್ಲ. ಅದನ್ನು ವ್ಯಾಕ್ಸಿನೇಷನ್ ಮಾಡಿಸಿದರೆ ತುಂಬ 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 ಒಳ್ಳೆಯದು.
ಯಾಕಂದರೆ ಇದು ಯಾರು ಹೆಂಗೆ ಬಿಡು ಏನಾಗಲ್ಲ ನ್ಯಾಚುರಲಾಗಿ ಬೆಳೀತವೆ, ಹೊರಗೆ ಮೇಯ್ಕೊಂಬರ್ತವೆ ಅಂದರೂ ಕೂಡ ಅದನ್ನು ವ್ಯಾಕ್ಸಿನ್ ಮಾಡಿಸಲೇಬೇಕು. ಹಾಗಾಗಿ ಈ ವಿಡಿಯೋ ನಿಮಗೆ ಒಂದು ಕಿವಿ ಮಾತು, ಕುರಿಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಉಚಿತವಾಗಿ ಸಿಗುವಂಥ ವ್ಯಾಕ್ಸಿನ್ಗಳನ್ನು ಪಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೇನಾದರೂ ಹೊಸ ವಿಚಾರಗಳೇನಾದ್ರು ಇದ್ದರೆ ನಿಮ್ಮ ಗಮನಕ್ಕೆ ತರ್ತೀನಿ. ಬಟ್ ನಿಮ್ಮ ಸಲಹೆಗಳು ನನಗೆ ಬೇಕೇ ಬೇಕು ಅಂತ ಕೇಳ್ತಾಯಿದ್ದೀನಿ. ಪ್ರತಿ ಸಲ ಒಳ್ಳೊಳ್ಳೆ ಕಾಮೆಂಟ್ಸ್ ಆಗ್ತಾಯಿದ್ರಿ, ಸಲಹೆ ಆಗ್ತಾಯಿದ್ರಿ, ವೀಡಿಯೋನ ನೋಡ್ತಾಯಿದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾಯಿದ್ರಿ. ಅದು ಗ್ರೇಟು, ಅದು ಖುಷಿಯಾದ ವಿಚಾರ. ಮಾಡಿ ಹಾಗೆ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ನಾವು ಕೂಡ ಇದೇ ಥರ ಮಾಡ್ತೇವೆ. ನಿಮ್ಮ ಆಶೀರ್ವಾದ ಹಾರೈಕೆಯೂ ಹೀಗೆ ಇರಲಿ ಅನ್ನೋದು ಕೋರಿಕೆ. ಏನು ಹೇಳ್ತಾರೆ, ಹಾಗೆ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೊಂದು ಸರ್ತಿ ಹಾಜರಾಗ್ತೀನಿ. ಅಲ್ಲಿವರೆಗೂ ನಾನು ಹೇಳೋದು ನಿಮಗಿಷ್ಟ. ಟೇಕ್ ಕೇರ್, ಬಾಯ್.